ಬ್ರೂಡಿಂಗಲ್ಲಿ ಮರಿ ಅನ್ನೋದು ಅತಿ ಹೆಚ್ಚಾಗಿ ಏಕ್ಸಾಕಿನ ಇನ್ಫೆಕ್ಷನಿಂದ ಮರಿ ಅನ್ನೋದು ಹೆಚ್ಚಾಗಿ ಸಾಯುತ್ತೆ. ಅದೇ ರೀತಿ ಮೊಟ್ಟೆಯ ಒಂದು ಭಂಡಾರ ಅನ್ನೋದು ಕರಗಿಲ್ಲ ಅಂದರೂ ಕೂಡ ಮರಿ ಹೆಚ್ಚಾಗಿ ಸಾಯುತ್ತೆ. ಅದೇ ರೀತಿ ಹೀಟ್ ಅನ್ನೋದು ಭಾಳ ನೀಟಾಗಿ ಕೊಡಬೇಕಾಗುತ್ತೆ. ಹೀಟ್ ಕೊಡಬೇಕಾದ್ರೆ ಆ ಹೀಟಿಂದ ಹೊಗೆ ಬರುತ್ತೆ. ಆ ಹೊಗೆ ತುಂಬಿಸಿದಾಗ ಹೊಗೆಯನ್ನು ಮರಿ ಕುಡಿದಾಗ ಕೂಡ ಅತಿ ಹೆಚ್ಚಾಗಿ ಲಂಗ್ಸ್ ಡ್ಯಾಮೇಜ್ ಆಗಿ ಮರಿ ಕೂಡ ಸಾಯುತ್ತೆ. ಅದಕ್ಕೋಸ್ಕರ ನಾವು ಹೀಟ್ ಕೊಡಬೇಕಾದ್ರೆ ಭಾಳ ನೀಟಾಗಿ ಹೀಟನ್ನು ಕೊಡಬೇಕಾಗುತ್ತೆ. ಯಾವುದೇ ರೀತಿ ಹೊಗೆಯನ್ನು ತುಂಬಿಸ್ಬಾರ್ದು. ಇದರಿಂದ ಅತಿ ಹೆಚ್ಚಾಗಿ ಕೂಡ ಹೀಟ್ ಕೊಡಬಾರ್ದು, ಅತಿ ಕಮ್ಮಿ ಕೂಡ ಹೀಟ್ ಕೊಡಬಾರ್ದು. ನಾರ್ಮಲಾಗಿ ಒಂದು ಟೆಂಪ್ರೇಚರ್ ಮೀಟ್ರ್ ಬರುತ್ತೆ, ಅದನ್ನ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಹೀಟ್ ಅನ್ನೋದು ಕೊಡಬೇಕಾಗುತ್ತೆ. ಅದು ಬನ್ನಿ ನೋಡೋಣ ಯಾವ ಥರ ಲಂಗ್ಸ್ ಡ್ಯಾಮೇಜ್ ಆಗಿದೆ ಅಂತ ನೋಡಿಸ್ತೀನಿ. ಬನ್ನಿ ನೋಡೋಣ. ನೋಡಿ, ಈ ಮೊಟ್ಟೆ ಒಂದು ಬಂಡವಾರ ಕರಗಿರೋ ಆ ಇನ್ಫೆಕ್ಷನಿಂದ ಮರಿ ಅನ್ನೋದು ಬೇಗನೆ ಸಾಯುತ್ತೆ. ಹಾಗೆ ಲಂಗ್ಸ್ ಕೂಡ ಯಾವ ಥರ ಡ್ಯಾಮೇಜ್ ಆಗಿರುತ್ತೆ, ಯಾವ ಥರ ನೋಡಿ. ಲಂಗ್ಸ್ ಡ್ಯಾಮೇಜ್ ಆಗಿದ್ದರೆ ಈ ಲಂಗ್ಸನ್ನು ನಿಮಗೆ ಡೌಟ್ ಇದ್ದರೆ ಒಂದು ಜಗ್ ತೊಗೊಳ್ಳಿ. ಜಗ್ಗಲ್ಲಿ ಒಂದು ತುಂಬ ನೀರು ಹಿಡಿದ್ಬಿಟ್ಟು ಆ ಲಂಗ್ಸ್ ಅನ್ನೋದು ಆ ಜಗ್ ಒಳಗಡೆ ಹಾಕಿ. ಲಂಗ್ಸ್ ಅನ್ನೋದು ಡ್ಯಾಮೇಜ್ ಆಗಿದ್ದರೆ ನೀರಲ್ಲಿ ಮುಳುಗುತ್ತೆ. ಅದೇ ರೀತಿ ಲಂಗ್ಸ್ ಅನ್ನೋದು ಚೆನ್ನಾಗಿದ್ದರೆ ನೀರಲ್ಲಿ ತೇಲುತ್ತೆ. ನೋಡಿ, ಲಂಗ್ಸು ಹಾಳಾಗಿದ್ದರೆ ಬ್ಲ್ಯಾಕ್ ಕಲರಿಗಿರುತ್ತೆ, ಲಂಗ್ಸು ಚೆನ್ನಾಗಿದ್ದರೆ ಗುಲಾಬಿ ಕಲರ್ ಅನ್ನೋದು ಇರುತ್ತೆ. ಥ್ಯಾಂಕ್ ಯು.